ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ 116. ಮೊಮ್ಮಕ್ಕಳ ನೆನಪಾಗಿ ಅಳುವ ಮಡದಿಯನ್ನ ಮಗಳ ಊರಿಗೆ ಕರೆದುಕೊಂಡು ಹೊರಟರು ವಿಶ್ವನಾಥ್. ಅರೆ ಬನ್ನಿ ಅಂಕಲ್, ನೀವು ಬರೋ ವಿಚಾರ ಅಕ್ಕ ಭಾವ ಹೇಳಲೇ ಇಲ್ಲ. ಒಳ ಬಂದವರನ್ನ ಉಪಚರಿಸಿದ್ದಳು ಜನ್ಯ. ಮಕ್ಕಳನ್ನ ನೋಡಂಗಾಯ್ತು, ಅದಕ್ಕೆ ಬಂದ್ವಿ. ಎಲ್ಲಿ ಇಬ್ರು ಕಾಣ್ತಲೇ ಇಲ್ಲ. ಒಳಗೆಲ್ಲ ಕಣ್ಣು ಹರಿದಾಡಿಸುತ್ತಲೇ ಕೇಳಿದ್ದರು ವೃಷಾಲಿ. ಅಕ್ಕ ಭಾವ ನಂಜಣ್ಣ ಬಂದಿಲ್ಲ ಅಂತ ಸೆಪ್ಪೆ ಕೊಯ್ದು ತರಲು ಹೋಗಿದ್ದಾರೆ. ಮಕ್ಕಳು ಅವ್ರ ಜೊತೆಗೆ ಹೋಗವ್ರೆ. ಬರ್ತಾರೆ, ಊಟ ಮಾಡಿ ನೀವು ವಿಶ್ರಾಂತಿ ಮಾಡ್ತೀರಿ. ಮಗ ಮಲಗಿದ್ದರಿಂದ ಆರಾಮಾಗಿ ಮಾತಿಗೆ ನಿಂತಳು. ಅಜ್ಜಿ ವಯಸ್ಸಿನ ಕಾರಣ ಮಂಡಿ ನೋವೆಂದು ರೂಮಿನಲ್ಲಿ ಮಲಗಿದ್ರು. ಬಂದು ಊಟ ಮಾಡ್ತೀವಿ ಜನ್ಯ, ನಾನು ಮಕ್ಕಳನ್ನ ನೋಡ್ಬೇಕು ಮೊದಲು, ಹೋಗಿ ಬರ್ತೀವಿ ಎಂದ ವೃಷಾಲಿ ಮತ್ತೆ ವಿಶ್ವನಾಥ್ ತೋಟದ ಕಡೆಗೆ ಹೊರಟ್ರು. ಸರಿ ಆಯ್ತು, ಅಕ್ಕನಿಗೆ ಹೇಳ್ಬಿಡಿ ನಾನು ಅಮ್ಮನ ಮನೆಗೆ ಹೋದೆ ಅಂತ. ಅವರಿಗೆ ಬೆಳಗ್ಗೆಯೇ ಹೇಳಿದ್ದೆ ಎಂದವಳು ಅಮ್ಮನ ಮನೆಗೆ ಹೊರಟಳು. ಆಗಾಗ ಹೋಗಿ ಬರ್ತಿದ್ದಳು ಜನ್ಯ. ಆಕೆಯ ತಾಯಿಯೂ ಮತ್ತೆ ಅಣ್ಣಂದಿರು ಬಂದು ನೋಡ್ಕೊಂಡು ಹೋಗ್ತಿದ್ರು. ಇದಕ್ಕೆ ಯಾವುದೇ ತಕರಾರು ಇರಲಿಲ್ಲ ಮನೆಯವರದ್ದು. ಉರಿವ ಬಿಸಿಲಲ್ಲಿ ಕಿರಣ ಸೂರ್ಯ ಇಬ್ಬರೂ ಏನೋ ನಗುತ್ತಾ ಮಾತನಾಡುತ್ತಾ ಸೆಪ್ಪೆ ಕೊಯ್ದು ಒಂದು ಕಡೆ ಹಾಕ್ತಿದ್ದಾರೆ. ಪೈಪಿನಲ್ಲಿ ಬೀಳುವ ನೀರು ಕಾಲುವೆಯಿಂದ ಹರಿದು ಸೆಪ್ಪೆಯ ಗದ್ದೆಯೊಳಗೆ ಹರಿಯುತ್ತಾ ಸಂತೋಷದಲ್ಲಿ ನರ್ತಿಸುತ್ತಾ ಹೋಗ್ತಿದ್ರೆ, ಮಕ್ಕಳು ಆ ನೀರಿನ ಪೈಪಿನಲ್ಲಿ ಬೀಳುವ ನೀರಿಗೆ ಕೈ ಅಡ್ಡ ಹಿಡಿದು ಕಾಲುವೆಯಲ್ಲಿ ಕಾಲುಗಳಿಂದ ನೀರು ಚಿಮ್ಮುತ್ತಾ ಸಂತೋಷದಲ್ಲಿ ಆಟವಾಡ್ತಿದ್ದಾರೆ. ಆ ಸುಂದರ ಕ್ಷಣ ಅವರಿಗೆ ಕೋಟಿ ಬೆಲೆ ಬಾಳುವಷ್ಟು ಆಪ್ತ. ಸೂರ್ಯ, ಮನೆಯೊಂದಾದ್ರೆ ಸಾಕಪ್ಪ, ಅತ್ತ ತಲೆ ಬಿಸಿ ಆಗುವ ಯಾವುದೇ ಕೆಲಸವಿರೋದಿಲ್ಲ. ಮಾತಿನ ನಡುವೆ ಹೇಳಿದ್ದಳು ಕಿರಣ. ಕ್ಷಮಿಸು ಕಿರಣ, ನಿಂಗೆ ಬಹಳ ಬಹಳ ಒತ್ತಡ ಆಗ್ತಿದೆ ಅಲ್ವಾ? ಕುಯ್ಯುವುದ ಬಿಟ್ಟು ಬೇಸರದಿಂದ ಹೇಳುತ್ತಾ ನಿಂತ ಸೂರ್ಯ. ಸೂರ್ಯ, ನಾನು ಮಾತಿಗಂದೆ ಅಷ್ಟೇ, ನಂಗೇನು ಒತ್ತಡ ಇಲ್ಲ. ನೀವು ಅದಕ್ಕೂ ಬೇಸರ ಮಾಡ್ಕೊಂಡ್ರೆ ಹೇಗೆ? ಒಳ್ಳೆ ಮಕ್ಕಳ ಕತೆ ಆಯ್ತು. ಅಲ್ಲಿ ನೋಡಿ, ಅವ್ರಿಗೆ ಹಬ್ಬ ಆಗಿದೆ ಇವಾಗ. ಮೊದಲು ಅವರನ್ನ ಅಲ್ಲಿಂದ ಕರೆತನ್ನಿ, ಆ ನಂತರ ಬೇಸರ. ಕೈನಲ್ಲಿಡಿದ ಕುಡುಗೋಲು ಭುಜದ ಮೇಲಿರಿಸಿಕೊಂಡು ನಕ್ಕು ಹೇಳಿದವಳ ದೃಷ್ಟಿ ಅನುಸರಿಸಿದ ಸೂರ್ಯನಿಗೆ ನಗು ಬಂದು ಬಿಟ್ಟಿತು ತನ್ನ ಮಕ್ಕಳ ಅವತಾರಕ್ಕೆ. ಹೇಯ್ ಆರು, ನೇಸರ, ಬನ್ನಿ ಮಕ್ಕಳ, ಶೀತವಾಗತ್ತೆ ಕೂಗಿದ ಸೂರ್ಯನ ಮಾತು ಅವರಿದ್ದ ಗದ್ದೆಯನ್ನೇ ದಾಟಿರ್ಲಿಲ್ಲ. ಇನ್ನು ಕಿವಿಗೆ ತಲುಪುವುದುಂಟೆ? ಹೋಗ್ಲಿ ಬಿಡಿ ಸೂರ್ಯ, ಮಕ್ಕಳು ಹೀಗೆ ಆಟ ಆಡಬೇಕು. ಬೀದಿಲಿ ಬೆಳೆದ ಮಕ್ಕಳು ಬಂಗಾರದಂಗೆ ಬೆಳಿತಾರೆ, ಕೋಣೆಯಲ್ಲಿ ಬೆಳೆದ ಮಕ್ಕಳು ಕೊಳಿತಾರೆ ಅಂತ ಅಮ್ಮ ಯಾವಾಗಲೂ ಹೇಳೋರು. ಮಕ್ಕಳ ಖುಷಿ ಕಂಡು ಅವರನ್ನೇ ನೋಡುತ್ತೆಂದರೆ ಸೂರ್ಯನ ದೃಷ್ಟಿ ಮಡದಿಯ ಮೇಲಿತ್ತು. ಏನ್ ಸಾಹೇಬ್ರು ಹಾಗೆ ನೋಡ್ತಿರೋದು? ಕುಡುಗೋಲು ಹೆಗಲ ಮೇಲಿಟ್ಟುಕೊಂಡೇ ಕೇಳಿದ ಆಕೆಯ ಪರಿಗೆ ಸೂರ್ಯನ ನಗು ಹೆಚ್ಚಾಯಿತು. ಏನಿಲ್ಲಮ್ಮ, ನಾಳೆ ನಿನ್ನ ಕಣ್ಣು ಪರೀಕ್ಷೆಗೆ ಹೋಗ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅವನೆಂದಾಗ ತನ್ನ ಕನ್ನಡಕ ತೆಗೆದು ಒರೆಸಿ ಮತ್ತೆ ಹಾಕಿಕೊಂಡಳು. ನಾನೇ ಮರೆತಿದ್ದೆ, ಆದರೆ ನಿಂಗೆ ನೆನಪಿದೆಯಲ್ವಾ? ಈ ಒತ್ತಡದಲ್ಲೂ ಇಂತಹ ಸಣ್ಣ ಪುಟ್ಟ ಜವಾಬ್ದಾರಿ ಮರೆಯೋಲ್ಲ ನೋಡು, ಅದಕ್ಕೆ ಸೂರ್ಯ ನೀನು ಇಷ್ಟವಾಗೋದು ಎಂದು ಸೂರ್ಯನ ಬೆನ್ನು ತಟ್ಟಿದ ಮಗಳನ್ನೇ ದೂರದಿಂದ ಗಮನಿಸುತ್ತಿದ್ದರು ವೃಷಾಲಿ ಮತ್ತೆ ವಿಶ್ವನಾಥ್. ಎದೆಯಲಿ ಆದರ ತುಂಬಿರುವ ಸಾಗರ, ನನ್ನ ದೊರೆಯ ಹೃದಯ ನಿವಾಸಿನ ಹಾಡಿ ನಾಚಿಕೊಂಡವಳನ್ನ ಮಕ್ಕಳನ್ನ ನೋಡುತ್ತಲೇ ಅಪ್ಪಿಕೊಂಡಿದ್ದ ಸೂರ್ಯ. ಅವರೂ ಅವರ ಲೋಕದಲ್ಲಿದ್ರು. ವಿಶ್ವನಾಥ್ ಮತ್ತೆ ವೃಷಾಲಿ ಮಕ್ಕಳೆಡೆ ನಡೆದ್ರು ತಲೆ ಕೆರೆದುಕೊಂಡು. ದೂರದಿಂದ ಬರುವ ಅತ್ತೆ ಮಾವನನ್ನ ಕಂಡ ಸೂರ್ಯ ಹಿಂದೆ ಸರಿದು ಅವರು ಬಂದದ್ದು ತಿಳಿಸಿ ತಲೆಯಲ್ಲಿ ಕೈಯಾಡಿಸಿಕೊಂಡ. ಸಾಕು ಬಿಡು ಕಿರಣ, ಬಾ, ಅಪ್ಪ ಅಮ್ಮ ಬಂದ್ರು ಎಂದು ಮಕ್ಕಳ ಬಳಿ ನಡೆದ್ರು ಸೆಪ್ಪೆ ಕಟ್ಟಿಟ್ಟು. ಹೂವೇ, ಹೇ ಹೂವೇ ಹೂವೇ ಎಂದು ಕಾಲುವೆಯಲ್ಲಿ ಸಾಲಾಗಿ ಬೆಳೆದ ಚೆಂಡು ಹೂ ಹಿಡಿದು ಆಟವಾಡ್ತಿದ್ದ ಆರುಷ್ನ ಕಂಡು ಎಲ್ಲರಿಗೂ ನಗು ಬಂದಿತ್ತು. ಏನೇ ಕಿರಣ, ಇವ್ರು ನೋಡು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡವ್ರೆ, ಬೈಬೇಕಲ್ವೇ? ಜ್ವರಗಿರ ಬಂದ್ರೆ ಬೈಯುತ್ತಲೇ ವಿಶ್ವನಾಥ್ರವರ ಹೆಗಲಿನಿಂದ ಟವೆಲ್ ತೆಗೆದುಕೊಂಡು ಮೊಮ್ಮಕ್ಕಳ ತಲೆ ಒರೆಸಿದ್ರು ವೃಷಾಲಿ. ಬೇಡ ಅಂದ್ರೆ ಕೇಳ್ತಾರಾ? ನಮ್ಗಿಂತ ಮೊದಲೇ ಅಪ್ಪನ ಬೈಕೇರಿ ಕುಳಿತು ಹಠ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಅವರಪ್ಪನು ಎನ್ನುತ್ತಲೇ ಮಗನ ಶರ್ಟ್ ಬಿಚ್ಚಿ ಹಿಂಡಿದಳು ಕಿರಣ. ಹೇಗಿದ್ದೀರಪ್ಪ? ಇಲ್ಲಿಗೆ ಯಾಕೆ ಬರೋಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾವೇ ಬರ್ತಾ ಇದ್ವಲ್ಲ
ಎನ್ನುತ್ತಲೇ ತೆಂಗಿನ ಮರದ ಬಳಿ ಹೆಜ್ಜೆ ಹಾಕಿದ್ರು. ನಂಜಪ್ಪನ ಜೊತೆ ಮತ್ತೊಬ್ಬರು ಕೆಲಸಕ್ಕಿದ್ರು. ಅವರ ಬಳಿ ಎಳನೀರು ಕೀಳಿಸಿ ಕೊಚ್ಚಿಕೊಟ್ರು. ಆರುಷ್, ಎಲ್ಲಿಗೋಡ್ತಿದ್ದೀಯಾ? ಕುಡಿಯುವುದು ಬಿಟ್ಟೇ ಹೋಗುತ್ತಿದ್ದವನನ್ನ ಕೂಗಿದ್ದಳು ಕಿರಣ. ಅಮ್ಮ, ಅಲ್ಲಿ ಚಂದ್ರು ತಾತ ಇದ್ದಾರೆ, ತಾತನ ಬಳಿ ಹೋಗಿ ಕರ್ಕೊಂಡು ಬರ್ತೀನಿ ಎಳ್ನೀರು ಕುಡಿಯೋಕೆ ಎಂದವ ಮತ್ತೆ ಪೇರಿಕಿತ್ತ. ಸೂರ್ಯ ಸೆಪ್ಪೆ ಮನೆಯ ಬಳಿ ಹಾಕಿ ಬರ್ತೀನಿ ಬೈಕಿನಲ್ಲಿ ಎಂದು ಹೋದ. ಆಹಾ ಕಿರಣ, ನೋಡೇ, ನಾವೆಷ್ಟು ಸಾಕಿದ್ರು ನಿನ್ನ ಮಗನಿಗೆ ಆ ತಾತನೇ ಬೇಕು ವೃಷಾಲಿಯವರೆಂದಾಗ, ಅಮ್ಮ, ಮಕ್ಕಳಿಗೆ ಎಲ್ರ ಮೇಲೂ ಪ್ರೀತಿ ಬರಬೇಕಲ್ವಾ? ಆಗ್ಲೇ ಅಲ್ವೇ ಅವುಗಳಿಗೂ ತಮ್ಮವರೆನ್ನುವ ಭಾವ ಮೂಡುವುದು. ಬನ್ನಿ ಹೋಗೋಣ ಹೇಳುತ್ತಿರುವಾಗಲೇ ಮಗನ ಚೀರುವಿಕೆಯ ಧ್ವನಿ ಕೇಳಿಸಿತು. ಎಲ್ಲರೂ ಆತಂಕದಲ್ಲಿ ಅತ್ತ ಓಡಿದ್ದರು. ಅಜ್ಜಿ, ಅನ್ನಗೆ ಏನಾತು? ತೊದಲು ನುಡಿಯಲ್ಲಿ ಕೇಳುತ್ತಿದ್ದಳು ನೇಸರ. ಆದರೆ ಆರುಷ್ನ ಅಳುವಿಗೆ ಅತ್ತ ಓಡುವವರಿಗೆ ಅವಳ ಮಾತಿಗೆ ಉತ್ತರಿಸಲಾಗಲಿಲ್ಲ. ಹೊಂಗೆ ಮರ ಅಡ್ಡವಿದ್ದದ್ದಕ್ಕೆ ಕಂಡಿರಲಿಲ್ಲ. ಹತ್ತಿರ ಹೋದಾಗ ಕಣ್ಣಿಡಿದು ಅಳುತ್ತಿದ್ದ ಮಗನ ಕಂಗಳಿಂದ ರಕ್ತ ಒಸರುತ್ತಿದ್ದದ್ದು ಕಂಡು ಕಿರಣನ ಹೃದಯವೇ ಬಾಯಿಗೆ ಬಂತು. ಆರು, ಏನಾಯ್ತೋ ಎಂದವಳಿಗೆ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಭಾವ. ಅಲ್ಲಿಗೆ ಚಂದ್ರೇಗೌಡರೂ ಓಡಿ ಬಂದ್ರು. ಅಮ್ಮ, ಹಸು ಗುದ್ದಿತಮ್ಮ ಎಂದು ಅಳುತ್ತಲೇ ಹೇಳಿದ್ದ ಆರುಷ್. ಕಣ್ಣಿಗೇನೋ ಆಗಿದೆ ಎನ್ನುವುದು ಖಚಿತವಾಗಿ ನಿಲ್ಲುವ ಮಟ್ಟಿಗೆ ಆಕೆಯ ಹೃದಯ ತನ್ನ ಇರುವು ತೋರಿಸಿತು. ತನ್ನ ಕರುಳ ಕುಡಿಗೆ ಏನಾದರೂ ಆದರೆ ಎತ್ತವಳಿಗೆ ಅಂಥದ್ದೇ ಏನೋ ಸಂಕಟವಾಗೋದು. ಅವಳಿಗೆ ಆ ನೋವು ಬಾಧಿಸಿದಷ್ಟು. ಕಿರಣ, ಬಾಮ್ಮ, ಆಸ್ಪತ್ರೆಗೆ ಹೋಗೋಣ. ವಿಶ್ವನಾಥ್ ಅವನನ್ನು ಎತ್ತಿಕೊಳ್ಳಲು ಹೋದ್ರು. ಬಿಡದೆ ತಾನೇ ಎತ್ತಿಕೊಂಡವಳಿಗೆ ಒಣಗಿದ ಗಂಟಲಿಂದ ಬರಲಾರದೆ ಬರುತ್ತಿದ್ದವು ಮಾತುಗಳು. ನಿಂಗೇನು ಆಗಲ್ವೋ ಕಂದ, ಇನ್ನೇನು ಹುಷಾರಾಗ್ಬಿಡತ್ತೆ ಎಂದವಳು ಕೈ ನಡುಗಿಸುತ್ತಲೇ ಗಾಡಿಯ ಮೇಲೆ ಕುಳಿತಳು. ಸೀದಾ ಆಸ್ಪತ್ರೆ ಬಳಿಗೋದ್ರೆ ಸೋರುವ ರಕ್ತ ಒರೆಸಿ ರೆಪ್ಪೆ ಚೂರೇ ಚೂರು ತಡೆದುಕೊಂಡದ್ದು ಹಾಗೆ ಹೊಲಿಗೆ ಹಾಕ್ತಿದ್ರು. ವಿಷಯ ತಿಳಿದ ತಕ್ಷಣ ಓಡೋಡಿ ಬಂದಿದ್ದ ಸೂರ್ಯ. ಒಳಗೆ ಹೊಲಿಗೆ ಹಾಕುವ ಬಳಿ ವಿಶ್ವನಾಥ್ ಇದ್ರೆ ಅದನ್ನು ನೋಡಲಾರದೆ ಕಿರಣ ಆಚೆ ಬಂದವಳಿಗೆ ಸೂರ್ಯ ಬಂದದ್ದು ಎಷ್ಟೋ ಧೈರ್ಯ ನೀಡಿತ್ತು. ಹಿಂದು ಮುಂದು ನೋಡದೆ ಅವನನ್ನು ಅಪ್ಪಿಕೊಂಡವಳು ಬಿಕ್ಕಿ ಬಿಕ್ಕಿ ಅತ್ತಳು. ಸೂರ್ಯ, ಅವನಿಗೆ ರೆಪ್ಪೆಯೇ ಇಲ್ಲವಾಗ್ಬಿಡ್ತಿತ್ತು ಗೊತ್ತಾ? ಯಾಕೆ ನಮ್ಗೆ ಈ ಕಷ್ಟ ತೊಂದರೆ ಎಂದವಳ ಅಳುವಿನ ಕಣ್ಣೀರು ಸೂರ್ಯನ ಶರ್ಟ್ ತೋಯುವಂತೆ ಮಾಡಿತ್ತು. ಕಿರಣಾಳ ಇಂತಹ ಒಂದು ಅಳುವನ್ನು ಆತ ಮೊದಲನೇ ಬಾರಿ ಕಂಡಿದ್ದ. ಎಂತಹ ಗಟ್ಟಿಗಿತ್ತಿ ಹೆಣ್ಣಾದರೂ ತನ್ನ ಕರುಳ ಬಳ್ಳಿಗೆ ನೋವಾದಾಗ ತಡೆಯಲು ಅಶಕ್ತಳು ಎನ್ನುವುದಕ್ಕೆ ಕಿರಣಾಳೆ ನಿದರ್ಶನದಂತೆ ಕಂಡಿತ್ತು ಸೂರ್ಯನಿಗೆ. ಅವನಿಗೂ ಸಂಕಟವಾಗಿತ್ತು, ಆದರೆ ಅತ್ತು ತೋರಿಸಿಕೊಳ್ಳಿಲ್ಲ. ಬಿಗಿದ ಕೊರಳ ಹಾಗೆ ಹಿಡಿದುಕೊಂಡಿದ್ದ. ಅವಳನ್ನು ಆತನ ಕೈಗಳು ಅನಾಯಾಸವಾಗಿ ಬೆನ್ನು ದಡವಿ ಸಂತೈಸುತ್ತಿದ್ವು. ಏನಾಗಲ್ಲ, ಅವ ಸರಿ ಹೋಗ್ತಾನೆ ಎಂದವನ ಮಾತಲ್ಲಿ ಸತ್ವವೇ ಇರಲಿಲ್ಲ. ಏನಂದ್ರು ಡಾಕ್ಟರ್? ಎಲ್ಲಿ ಆರು ಕೇಳುತ್ತಲೇ ಒಳ ಬಂದರು ಚಂದ್ರೇಗೌಡ್ರು. ಗಾಬರಿ ಆಗಬೇಡಿ, ರೆಪ್ಪೆ ಸೀಳಿತ್ತು, ಹಾಗೆ ಹೊಲಿಗೆ ಹಾಕಿದ್ದೀವಿ. ಆಚೆ ಬಂದ ನರ್ಸ್ ಹೇಳಿದ ಮಾತಿಗೆ ಸೂರ್ಯನಿಗೆ ಗಾಬರಿ ಕಡಿಮೆಯಾದೀತೇ. ಒಳಗೆ ಇಣುಕಿದ್ರೆ ಒಂದು ಕಣ್ಣು ಪೂರ್ತಿ ಬಿಳಿಯದಾಗಿ ಕಂಡಿತ್ತು. ಬ್ಯಾಂಡೇಜ್ ಸುತ್ತಿದ್ದ ಮಗನ ಮುಖ ಕಂಡು ಕಿರಣ ಅವನ ಹತ್ತಿರ ಹೋಗದಷ್ಟು ಅತ್ತಳು. ಆರು, ನೋವಾಗ್ತಿದೆಯೇನೋ ಕಂದ? ಕಿರಣಳನ್ನ ಹೊರಗೆ ನಿಲ್ಲಿಸಿ ಮಗನ ಬಳಿಗೋಗಿ ತನ್ನ ದುಃಖ ನುಂಗಿಕೊಂಡು ಕೇಳಿದ್ದ ಸೂರ್ಯ. ಹ್ಞೂ ಅಪ್ಪ, ಆದರೆ ನನಗೆ ದ್ರಾಕ್ಷಿ ತಿನ್ಬೇಕನ್ನಿಸ್ತಿದೆ ಅಪ್ಪ, ನೋವೇನಾಗ್ತಿಲ್ಲ ಎಂದ ಮಗನ ಮುಗ್ಧ ಮಾತಿಗೆ ಬಾಚಿ ಅಪ್ಪಿಕೊಂಡ ಸೂರ್ಯ. ಎಷ್ಟು ಬೇಕಾದರೂ ಕೊಡಿಸ್ತೀನಿ, ಮೊದಲು ನೀನು ಹುಷಾರಾಗು. ಎಲ್ಲಿ ಹೇಳು, ನಾನು ಸರಿಯಾಗಿ ಕಾಣ್ತಿದ್ದೀನಲ್ವಾ? ಒಂದೇ ಕಣ್ಣು ತೆರೆದ ಮಗನ ಬಳಿ ಕೇಳಿದ್ದ ಸೂರ್ಯ. ಅಪ್ಪ, ಈ ಕಣ್ಣಿಂದ ಕಾಣ್ತಿಲ್ಲ, ಈ ಕಣ್ಣಿಂದ ಕಾಣ್ತಿದೆ ಎಂದು ಎರಡೂ ಕಂಗಳನ್ನು ತೋರಿಸಿದಾಗ ತನ್ನ ಹುಚ್ಚಾಟಕ್ಕೆ ತಾನೇ ತಲೆ ಚೆಚ್ಚಿಕೊಂಡ. ಒಂದು ಕಣ್ಣಿಗೆ ಬ್ಯಾಂಡೇಜ್ ಮಾಡಿದ್ದಾರೆ, ಇನ್ನೆಲ್ಲಿ ಕಂಡಿತು ಅದರಲ್ಲಿ? ಅಪ್ಪ, ಅಮ್ಮ ಎಲ್ಲಿ? ಅಮ್ಮ ನನ್ನನ್ನು ನೋಡಿ ಬೈತಾಳೆ ಅಪ್ಪ. ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ನಾನು ಹೋಗ್ತಿದ್ದಾಗ ಹಸು ಕಾಣ್ತು, ಅದನ್ನು ಅಮ್ಮ ಯಾವಾಗಲೂ ಹತ್ರ ಹೋಗಿ ಮುಖಕ್ಕೆ ಮುತ್ತಿಟ್ಟು ಮಾತಾಡಿಸ್ತಾಳೆ ಅಂತ ನಾನು ಹೋದೆ. ಅದು ಕೊಮ್ಮಿನಲ್ಲಿ ಹೀಗೆ ಮೇಲೆ ಅಂದ್ಬಿಡ್ತು. ನಂಗೆಷ್ಟು ನೋವಾಯ್ತು ಗೊತ್ತಾ ಎಂದು ಅಪ್ಪನ ತೊಡೆಯ ಮೇಲೆ ಕೂತು ಮಾತನಾಡುತ್ತಿದ್ದ ಆರುಷ್ನ ಓಡಿ ಹೋಗಿ ಬಾಚಿ ಮಡಿಲಿಗಾಕಿಕೊಂಡಳು ಕಿರಣ. ಎಲ್ಲರಿಗೂ ಧನ್ಯವಾದ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು.